ಸ್ನೇಹಿತರೆ, ಕರ್ನಾಟಕದಲ್ಲಿರುವ ಸಿದ್ದಿ ಜನಾಂಗದ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ಇವರು ಮೂಲತಃ ಭಾರತೀಯರಲ್ಲ, ಆಫ್ರಿಕಾದಿಂದ ಬಂದ ಜನಾಂಗ ಎಂದು ಹೇಳಲಾಗುತ್ತದೆ. ಇವರು ಭಾರತಕ್ಕೆ ಬಂದಿದ್ದೇಕೆ, ಇವರು ಭಾರತಕ್ಕೆ ಬರಲು ಕಾರಣವಾದ ಅಂಶ ಯಾವುದು ಎಂಬುದನ್ನು ಈ ಎಪಿಸೋಡ್ನಲ್ಲಿ ತಿಳಿಯೋಣ. ಸ್ನೇಹಿತರೆ, ಸಿದ್ದಿಗಳು ಮಾತ್ರವೇ ಭಾರತಕ್ಕೆ ಬಂದ ಆಫ್ರಿಕನ್ನರೇ ಎಂದು ನೋಡಹೋದಾಗ ಭಾರತಕ್ಕೆ ಆಫ್ರಿಕಾದಿಂದ ಬಂದವರ ದೊಡ್ಡ ಇತಿಹಾಸವೇ ತೆರೆದುಕೊಳ್ಳುತ್ತದೆ. ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ವಂಶದ ಆಡಳಿತದ ಕಾಲ ಹೊಂದಿತ್ತು ಎಂಬುದನ್ನು ನೀವು ಕೇಳಿದ್ದೀರಿ. ಆ ಗುಲಾಮಿ ವಂಶಸ್ಥರು ಬೇರಾರೂ ಅಲ್ಲ, ಆಫ್ರಿಕಾದಿಂದ ಬಂದ ಗುಲಾಮರೇ ಆಗಿದ್ದರು. ಹೌದು, ಸಾವಿರಾರು ವರ್ಷಗಳಿಂದಲೂ ಆಫ್ರಿಕಾದ ಬುಡಕಟ್ಟು ಪಂಗಡಗಳ ಜನರನ್ನು ಗುಲಾಮರನ್ನಾಗಿ ಕರೆದುಕೊಂಡು ಹೋಗಿ ದುಡಿಸುವ ಒಂದು ಸಂಪ್ರದಾಯವಿತ್ತು. ಹಾಗೆಯೇ ಭಾರತಕ್ಕೆ ಬಂದಿದ್ದ ಆಫ್ರಿಕಾದ ಯುವಕರು ಕ್ರಮೇಣ ದೆಹಲಿಯನ್ನು ಆಳುವ ಮಟ್ಟಿಗೂ ಬೆಳೆದಿದ್ದರು. ದೆಹಲಿಯ ರಾಣಿಯಾದ ರಜಿಯಾ ಸುಲ್ತಾನ್ಳ ಕಾಲದಲ್ಲಿ ಆಕೆಗೆ ತುಂಬ ಆಪ್ತನಾಗಿದ್ದವನೇ ಜಮಾಲುದ್ದೀನ್ ಯಾಕೂಟ್ ಎಂಬ ಒಬ್ಬ ಗುಲಾಮ. 13ನೇ ಶತಮಾನದಲ್ಲಿದ್ದ ಮಾಮ್ಲುಕ್ ಎಂಬ ಗುಲಾಮಿ ವಂಶದಲ್ಲಿ ಈತ ಪ್ರಮುಖವಾಗಿ ಹೆಸರು ಮಾಡಿದ್ದ. ಆದರೆ ಆಫ್ರಿಕನ್ನರನ್ನು ಕೇವಲ ಗುಲಾಮರನ್ನಾಗಿ ಮಾತ್ರ ಭಾರತಕ್ಕೆ ಕರೆತರಲಾಗುತ್ತಿತ್ತೇ ಎಂದು ನೋಡಿದಾಗ ಇಲ್ಲ, ಅವರನ್ನು ಬೇರೆ ಕಾರಣಕ್ಕೂ ಕರೆತರಲಾಗುತ್ತಿತ್ತು ಎಂಬುದು ತಿಳಿಯುತ್ತದೆ. ಇವರಲ್ಲಿ ಕೆಲವರು ಸೈನಿಕರಾಗಿ ಕೆಲಸ ಮಾಡಲು ಬಂದಿದ್ದರು, ಕೆಲವರು ಕಡಲ್ಗಳ್ಳರಾಗಿ ಒಳಗೆ ಬಂದಿದ್ದರು, ಹಾಗೆಯೇ ಕೆಲವರು ವ್ಯಾಪಾರಕ್ಕೆಂದು ಕೂಡ ಬಂದಿದ್ದರು. ಭಾರತದ ಅರಬ್ಬಿ ಸಮುದ್ರ ತೀರ ಆಫ್ರಿಕಾದಿಂದ ಬಂದವರಿಗೆ ನೇರ ದಾರಿಯಾಗಿದ್ದುದರಿಂದ ಆಫ್ರಿಕಾದಿಂದ ಬಂದ ಹಲವರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸಿದ್ದಿಗಳೆಂಬ ಹೆಸರಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಭಾರತಕ್ಕೆ ಆಫ್ರಿಕನ್ನರು ಆಗಮಿಸಿದ್ದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಆದರೆ ಅವರೆಲ್ಲ ಒಂದೇ ಬಾರಿಗೆ ಆಗಮಿಸಿದವರಲ್ಲ ಎಂಬುದು ಮಾತ್ರ ನಿಜ. ಇತಿಹಾಸವನ್ನು ತೆರೆದು ನೋಡಿದಾಗ ಆಫ್ರಿಕನ್ನರ ಮೊತ್ತ ಮೊದಲ ಉಲ್ಲೇಖ ಬರುವುದೇ 7ನೇ ಶತಮಾನದಲ್ಲಿ. ಆ ಸಮಯದಲ್ಲಿ ಅರಬ್ಬರು ಆಫ್ರಿಕನ್ನರನ್ನು ಮೊದಲ ಬಾರಿಗೆ ಗುಲಾಮರನ್ನಾಗಿ ಕರೆತಂದಿದ್ದರು. ನಂತರದಲ್ಲಿ ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದಾಗ ಅವರು ಗುಲಾಮರ ಜೊತೆಗೆ ಆಗಮಿಸುತ್ತಿದ್ದರು. 19ನೇ ಶತಮಾನದಲ್ಲಿ ಹೈದರಾಬಾದ್ನ ನಿಜಾಮ ಆಫ್ರಿಕಾದಿಂದ ಸೈನಿಕರನ್ನು ತನ್ನ ಅಂಗರಕ್ಷಕರನ್ನಾಗಿ ಕೆಲಸ ಮಾಡಲು ನೇಮಿಸಿಕೊಂಡಿದ್ದೇ ಕೊನೆಯದಾಗಿತ್ತು. ಆಫ್ರಿಕನ್ನರನ್ನು ಮುಖ್ಯವಾಗಿ ಗುಲಾಮರಾಗಿ ದುಡಿಸಿಕೊಳ್ಳಲೆಂದೇ ಕರೆಸಿಕೊಳ್ಳಲಾಗುತ್ತಿತ್ತು. ಅವರ ಯಜಮಾನರೆನಿಸಿಕೊಂಡವರು ಅವರಿಂದ ಕೀಳು ಮಟ್ಟದ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದರು. ಭಾರತದಲ್ಲಿ ಇವರುಗಳನ್ನು ಸೈನ್ಯದಲ್ಲಿ ಸೈನಿಕರಾಗಿ ಕೂಡ ನೇಮಿಸಿಕೊಳ್ಳಲಾಗುತ್ತಿತ್ತು. ಭಾರತದಲ್ಲಿ ಮೊಘಲರ ಮತ್ತು ನಿಜಾಮರ ಆಡಳಿತಗಳಲ್ಲಿ ಅವರ ಧೈರ್ಯ ಮತ್ತು ಶೌರ್ಯಕ್ಕೆ ಮೆಚ್ಚಿ ಸೇನೆಗಳಲ್ಲಿ ನೇಮಿಸಿಕೊಳ್ಳಲಾಗಿತ್ತು. 20ನೇ ಶತಮಾನದವರೆಗೂ ಇವರುಗಳು ಭಾರತದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. 15ನೇ ಮತ್ತು 16ನೇ ಶತಮಾನಗಳಲ್ಲಿ ಆಫ್ರಿಕಾದಿಂದ ಬಂದವರು ಬಂಗಾಳದ ಸುಲ್ತಾನರಲ್ಲಿ, ಗುಜರಾತ್ ಸುಲ್ತಾನರಲ್ಲಿ ಮತ್ತು ಡೆಕ್ಕನ್ ಸುಲ್ತಾನರ ಆಡಳಿತಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದರು. ಬಂಗಾಳದ ಸುಲ್ತಾನರು 14ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದರು. ಆಗ ಬಹುದೊಡ್ಡ ಸಂಖ್ಯೆಯಲ್ಲಿ ಆಫ್ರಿಕನ್ನರನ್ನು ಸೈನಿಕರಾಗಿ ಸೇರಿಸಿಕೊಳ್ಳಲಾಗಿತ್ತು. ಅವರಲ್ಲಿ ಹಲವರು ಆಡಳಿತ ಹುದ್ದೆಗಳವರೆಗೂ ಏರುವಷ್ಟು ಬೆಳೆದಿದ್ದರು. ಕೆಲವರು ಮ್ಯಾಜಿಸ್ಟ್ರೇಟ್ಗಳಾಗಿ ಟೋಲ್ ಮತ್ತು ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡುವವರಾಗಿಯೂ ಕೆಲಸ ಮಾಡಲಾರಂಭಿಸಿದ್ದರು. 1487ರಲ್ಲಿ ಬಾರ್ಬಕ್ ಶಹಜಾದ ಎಂಬ ಗುಲಾಮ ಸೇನಾಧಿಪತಿಯವರಿಗೆ ಬೆಳೆದು ನಿಂತಿದ್ದ ತನ್ನ ರಾಜನಾದ ಜಲಾಲುದ್ದೀನ್ ಫತೇ ಶಾನ ವಿರುದ್ಧ ಅರಮನೆಯಲ್ಲಿಯೇ ಆತ ದಂಗೆ ಎದ್ದಿದ್ದ. ಫತೇ ಶಾನನ್ನು ಸೋಲಿಸಿ ಬಾರ್ಬಕ್ ಶಹಜಾದ ರಾಜನಾಗುತ್ತಾನೆ. ಬಂಗಾಳಿ ಸುಲ್ತಾನರಲ್ಲಿ ಆಗ ಇನ್ನೊಂದು ವಂಶ ಶುರುವಾಗುತ್ತದೆ, ಅದೇ ಹಬ್ಷಿ ಸಾಮ್ರಾಜ್ಯ. ಇದು ಆಫ್ರಿಕನ್ನರ ಮೂಲದವರ ಒಂದು ರಾಜಮನೆತನವಾಗಿತ್ತು. ಹಾಗೆಯೇ ಆಫ್ರಿಕಾದಿಂದ ಬಂದವರು ಗುಜರಾತ್ನ ಸುಲ್ತಾನರ ಬಳಿಯಲ್ಲಿಯೂ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅಹಮದಾಬಾದ್ ನಗರದಲ್ಲಿರುವ ಪ್ರಸಿದ್ಧ ಸಿದ್ದಿ ಸೈಯದ್ ಮಸೀದಿಯನ್ನು ಸಿದ್ದಿ ಸೈನಿಕನಾಗಿದ್ದ ಶೇಖ್ ಸೈಯದ್ ಅಲ್ ಹಬ್ಷಿ ಎಂಬಾತ 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾಗಿದೆ. ಈ ಸಿದ್ದಿ ಸೈನಿಕರ ನಿಯತ್ತಿನ ಕುರಿತಾದ ಒಂದು ಕಥೆಯೇ ಅಹಮದಾಬಾದ್ನಲ್ಲಿ ಇಂದಿಗೂ ಪ್ರಚಲಿತದಲ್ಲಿದೆ.
ಒಮ್ಮೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ರಾತ್ರಿ ಸಮಯದಲ್ಲಿ ಅಹಮದಾಬಾದ್ ನಗರದ ಕೋಟೆಯಲ್ಲಿ ಸುತ್ತಾಡುತ್ತಿದ್ದಳು. ಆ ನಗರದ ಸುತ್ತೆಲ್ಲ ಎತ್ತರದ ಗೋಡೆಗಳಿದ್ದವು. ಆಕೆಗೆ ಆ ಗೋಡೆ ದಾಟಿ ಹೊರ ಹೋಗಬೇಕಿತ್ತು. ಆಕೆ ಗೇಟ್ನ ಬಳಿ ಬಂದಾಗ ಅಲ್ಲೊಬ್ಬ ಸಿದ್ಧಿ ಸೈನಿಕ ಆ ದಿನ ಕಾವಲು ಕಾಯುತ್ತಿದ್ದ. ಆತ ಆಕೆಯನ್ನು ತಡೆದು ನಿಲ್ಲಿಸುತ್ತಾನೆ. ನೀವು ಹೊರ ಹೋಗಬೇಕೆಂದರೆ ನಮ್ಮ ರಾಜನ ಅಪ್ಪಣೆಯಾಗಬೇಕು. ನೀವಿಲ್ಲೇ ಕಾಯುತ್ತೀರಿ, ನಾನೀಗಾಗಲೇ ಹೋಗಿ ರಾಜನ ಅಪ್ಪಣೆಯನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿಯವರೆಗೆ ನೀವಿಲ್ಲಿಂದ ಹೊರ ಹೋಗುವಂತಿಲ್ಲ ಎಂದು ಆಕೆಯಿಂದ ಮಾತು ತೆಗೆದುಕೊಳ್ಳುತ್ತಾನೆ. ವೇಗವಾಗಿ ಅರಮನೆಯ ಕಡೆಗೆ ಹೊರಟ ಸಿದ್ಧಿ ಸೈನಿಕ ರಾಜನ ಬಳಿಗೆ ಹೋಗಿ ತನ್ನ ಶಿರಚ್ಛೇದವನ್ನು ಮಾಡುವಂತೆ ಕೇಳಿಕೊಳ್ಳುತ್ತಾನೆ. ಲಕ್ಷ್ಮೀದೇವಿ ನಗರವನ್ನು ಬಿಟ್ಟು ಹೊರ ಹೋಗದಂತೆ ತಡೆಯಬೇಕೆಂದರೆ ಈ ರೀತಿ ಮಾಡಲೇಬೇಕಿತ್ತು. ಆತ ಆ ದಿನ ತನ್ನ ಪ್ರಾಣವನ್ನು ಬಲಿಕೊಟ್ಟು ಲಕ್ಷ್ಮೀದೇವಿಯನ್ನು ಹೊರಹೋಗದಂತೆ ತಡೆದಿದ್ದ. ಹಾಗಾಗಿ ಇಂದಿಗೂ ಲಕ್ಷ್ಮಿ ಹೊರಹೋಗಲು ಅಪ್ಪಣೆ ಸಿಗದೆ ಅಹಮದಾಬಾದ್ ನಗರದೊಳಗಡೆಯೇ ಕಾಯುತ್ತಿದ್ದಾಳೆ. ಈ ಕಾರಣದಿಂದ ಅಹಮದಾಬಾದ್ ನಗರ ಇಂದಿಗೂ ಸಂಪತ್ಭರಿತವಾಗಿಯೇ ಉಳಿದಿದೆ ಎಂದು ಹೇಳಲಾಗುತ್ತದೆ. ಕಥೆಯಲ್ಲಿ ನಿಜಾಂಶ ಕಡಿಮೆ ಇರಬಹುದು, ಆದರೆ ಇದು ಸಿದ್ಧಿ ಸೈನಿಕನ ನಿಯತ್ತಿನ ಬಗ್ಗೆ ಹುಟ್ಟಿದ ಒಂದು ಕಥೆಯಾಗಿತ್ತು. ಆಫ್ರಿಕಾದಿಂದ ಬಂದ ಗುಲಾಮರಲ್ಲಿ ತುಂಬ ಹೆಸರನ್ನು ಗಳಿಸಿದವನೆಂದರೆ ಮಾಲಿಕ್ ಅಂಬರ್. 16ನೇ ಶತಮಾನದ ಮಧ್ಯಭಾಗದಲ್ಲಿ ಇಥಿಯೋಪಿಯಾದಲ್ಲಿ ಜನಿಸಿದ ಈತ ಮಧ್ಯಪ್ರಾಚ್ಯ ಬಾಗ್ದಾದ್ ಮುಖಾಂತರ ಸಾಗಿ ಭಾರತಕ್ಕೆ ಬಂದಿದ್ದ. ಗುಲಾಮನಾಗಿ ಬಂದಿದ್ದ ಈತ ದಕ್ಷಿಣದಲ್ಲಿ ಅಹಮದ್ನಗರ ಸುಲ್ತಾನರ ಬಳಿಯಲ್ಲಿ ಕೆಲಸಕ್ಕಿದ್ದು ಅಲ್ಲಿನ ಪ್ರಧಾನಮಂತ್ರಿಯಾಗುವಷ್ಟರ ಮಟ್ಟಿಗೆ ಬೆಳೆಯುತ್ತಾನೆ. ದಕ್ಷಿಣದ ಪ್ರಬಲ ಹೋರಾಟಗಾರನಾದ ಈತ ಮೊಘಲರು ದಕ್ಷಿಣಕ್ಕೆ ಬರದಂತೆ ಅವರನ್ನು ಸೋಲಿಸಿ ಓಡಿಸಿದ್ದ. ಮಹಾರಾಷ್ಟ್ರದಲ್ಲಿ ಜಂಜೀರಾ ಎಂಬ ರಾಜ್ಯ ಸ್ಥಾಪಿಸಿದ್ದ. ಇಲ್ಲಿನ ಆಫ್ರಿಕಾದ ಸಿದ್ಧಿ ಯೋಧರು ಮೊಘಲರನ್ನು ಮತ್ತು ಮರಾಠರನ್ನು ಹತ್ತಿರ ಬರದಂತೆ ರಾಜ್ಯವನ್ನು ಹದ್ದುಬಸ್ತಿನಲ್ಲಿಟ್ಟುಕೊಂಡಿದ್ದರು. ಅರಬ್ಬಿ ಸಮುದ್ರದ ಮಧ್ಯೆ ಜಂಜೀರಾ ಹೆಸರಿನ ಕೋಟೆಯೊಂದನ್ನು ಮಾಲಿಕ್ ಅಂಬರ್ ಕಟ್ಟಿಸಿದ್ದ ಮತ್ತು ಅದರಲ್ಲಿ ಸಿದ್ಧಿ ಜನರನ್ನು ಇರಲು ಬಿಟ್ಟಿದ್ದ. ಈ ಕೋಟೆಗಾಗಿ ಮೊಘಲರು ಮತ್ತು ಮರಾಠರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದರು. ಆದರೆ ಭಾರತ ಸ್ವತಂತ್ರವಾಗುವವರೆಗೂ ಈ ಜಂಜೀರಾದ ಸಿದ್ಧಿಗಳು ಆ ರಾಜ್ಯವನ್ನು ಆಳಿಕೊಂಡೇ ಇದ್ದರೂ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಮುಂದೆ 19ನೇ ಶತಮಾನದಲ್ಲಿ ಹೈದರಾಬಾದ್ನ ನಿಜಾಮ ಬೇರೊಂದು ರಾಜ್ಯದ ಸೈನಿಕರಲ್ಲಿ ಆಫ್ರಿಕಾದವರು ಇರುವುದನ್ನು ಗಮನಿಸುತ್ತಾನೆ. ಅವರ ಧೈರ್ಯ, ಶೌರ್ಯ, ಹೋರಾಟಗಳಿಗೆ ಮೆಚ್ಚಿದ ಆತ ತನಗೂ ಆಫ್ರಿಕಾದ ಸೈನಿಕರು ಬೇಕೆಂದು ಆಫ್ರಿಕಾದಿಂದ ದೊಡ್ಡ ಸಂಖ್ಯೆಯಲ್ಲಿ ಯುವಕರನ್ನು ಕರೆಸಿಕೊಳ್ಳುತ್ತಾನೆ. ಇದೇ ಆಫ್ರಿಕಾದಿಂದ ಜನರನ್ನು ಕರೆಸಿಕೊಂಡ ಕೊನೆಯ ನಿದರ್ಶನವಾಗಿತ್ತು. ಈ ಸೈನಿಕರುಗಳು ಭಾರತ ಸ್ವತಂತ್ರವಾಗುವವರೆಗೂ ನಿಜಾಮರ ಸೈನಿಕರಾಗಿ ಉಳಿದುಕೊಂಡಿದ್ದರು. ಸ್ನೇಹಿತರೆ, ಆಫ್ರಿಕಾದ ಬುಡಕಟ್ಟಿನವರು ಭಾರತದಲ್ಲಿ ಬಂದು ಇಲ್ಲಿನ ಸಮಾಜದೊಂದಿಗೆ ಬೆರೆಯುವಂತಹ ವ್ಯವಸ್ಥೆ ಇದ್ದುದರಿಂದ ಅವರೆಲ್ಲ ಸಮಾಜದಲ್ಲಿ ಎಲ್ಲರೊಳಗೊಂದಾಗಿ ಬೆರೆತರು. ಈ ರೀತಿಯಲ್ಲಿ ಮಧ್ಯಪ್ರಾಚ್ಯವಾಗಲಿ ಬೇರೆ ಜಾಗಗಳಲ್ಲಾಗಲಿ ಆಗಿರಲಿಲ್ಲ. ಭಾರತೀಯರೊಳಗೆ ಬೆರೆತು ಹೋದ ಆ ಸಮುದಾಯಗಳು ಸಿದ್ಧಿ ಪಂಗಡಗಳೆಂಬ ಹೆಸರಿನಲ್ಲಿ ಕರ್ನಾಟಕ, ಗುಜರಾತ್, ಹೈದರಾಬಾದ್, ಮಹಾರಾಷ್ಟ್ರ ಮತ್ತು ಗೋವಾಗಳಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಚದುರಿ ಹೋಗಿದ್ದಾರೆ. ಗುಲಾಮರಾಗಿ ಬಂದು ಸೈನ್ಯದಲ್ಲಿ ಮೇಲೆ ಬಂದು ನಂತರ ಆಡಳಿತಗಾರರಾಗಿ ಬೆಳೆದ ಆಫ್ರಿಕಾದ ಜನರು ಸ್ಥಳೀಯ ಹೆಣ್ಣು ಮಕ್ಕಳನ್ನು ಮದುವೆಯಾದುದರಿಂದ ಸ್ಥಳೀಯರೇ ಆಗಿ ಹೋದರು. ಇವರು ಇಂದಿಗೂ ದೇಶದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಹಂಚಿ ಹೋಗಿದ್ದಾರೆ. ಉತ್ತರದಲ್ಲಿ ಇವರನ್ನು ಹಬ್ಷಿಗಳು ಎಂದು ಕರೆದರೆ ದಕ್ಷಿಣದಲ್ಲಿ ಇವರನ್ನು ಸಿದ್ಧಿಗಳು ಎಂದು ಕರೆಯಲಾಗುತ್ತದೆ. ಈ ಸಿದ್ಧಿಗಳು ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ, ಹಳಿಯಾಳ, ಅಂಕೋಲ, ಮುಂಡಗೋಡಗಳಲ್ಲಿ ಹಂಚಿ ಹೋಗಿದ್ದಾರೆ. ಬೇರೆ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿಯೇ ಸಿದ್ಧಿಗಳು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ 50,000 ಸಿದ್ಧಿಗಳು ಇದ್ದಾರೆ. ಇದರಲ್ಲಿ 40% ಹಿಂದೂಗಳಾದರೆ 30% ಕ್ರಿಶ್ಚಿಯನ್ನರು ಮತ್ತು 30% ಮುಸ್ಲಿಮರಾಗಿದ್ದಾರೆ. ಇವರಲ್ಲಿ ಧರ್ಮಭೇದವೇಕೆ ಉಂಟಾಯಿತು ಎಂದು ನೋಡಬಹುದಾಗ ತಿಳಿದು ಬರುವುದೇನೆಂದರೆ, ಇವರ ಪೂರ್ವಜರು ಗುಲಾಮರಾಗಿ ಭಾರತಕ್ಕೆ ಬಂದಿದ್ದಾಗ ಅವರನ್ನು ಯಾರು ಕೆಲಸಕ್ಕೆ ಇಟ್ಟುಕೊಂಡರು, ಯಾರು ದುಡಿಸಿಕೊಂಡರು ಎಂಬುದಕ್ಕೆ ಆಧಾರವಾಗಿ ಅವರವರು ಧರ್ಮಗಳನ್ನು ಅನುಸರಿಸಿಕೊಂಡರು ಎಂಬುದು ತಿಳಿದು ಬರುತ್ತದೆ. ಕರ್ನಾಟಕದಲ್ಲಿರುವ ಸಿದ್ಧಿಗಳ ಇತಿಹಾಸ ನೋಡಿದಾಗ ಇವರುಗಳು ಪೋರ್ಚುಗೀಸರು ಕರೆತಂದ ಗುಲಾಮರಾಗಿದ್ದರು.
ಇವರನ್ನು ಗೋವಾಗೆ ಕರೆತರಲಾಗಿತ್ತು. ಅಲ್ಲಿಂದ ಇವರು ಕ್ರಮೇಣ ತಪ್ಪಿಸಿಕೊಂಡು ಕರ್ನಾಟಕದಲ್ಲಿ ಬಂದು ವಾಸಿಸಲಾರಂಭಿಸಿದ್ದರು ಎಂದು ತಿಳಿದು ಬರುತ್ತದೆ. ಇವರುಗಳು ಆದಷ್ಟು ತೀರಾ ಕಾಡು ಪ್ರದೇಶಗಳಲ್ಲಿ ಬುಡಕಟ್ಟು ಜನಾಂಗದಂತೆ ಅಜ್ಞಾತವಾಗಿ ವಾಸಿಸಲು ಶುರು ಮಾಡಿದ್ದರು. ಇವರ ಭಾಷೆ ಈಗಲೂ ಕೊಂಕಣಿ ಮತ್ತು ಕನ್ನಡವಾಗಿ ಉಳಿದುಕೊಂಡಿದೆ. ಸಿದ್ದಿಗಳು ಹಿಂದುಳಿದ ಜಾತಿ ಮತ್ತು ಪಂಗಡಗಳಿಗೆ ಸೇರಿಕೊಂಡಿದ್ದಾರೆ. ಇವರುಗಳು ವಾಸಿಸುವ ಜಾಗಗಳು ತೀರಾ ಹಿಂದುಳಿದ ಜಾಗಗಳಾಗಿವೆ. ಇವರಿನ್ನೂ ಸರಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದಿಲ್ಲ. ಈಗೀಗ ಕೆಲವರೆಲ್ಲ ಸಮಾಜದ ಮುಖ್ಯವಾಹಿನಿಗೆ ಬಂದು ಸೇರಿಕೊಳ್ಳುತ್ತಿದ್ದಾರಷ್ಟೇ. ಸಿದ್ದಿಗಳು ಯಾವತ್ತೋ ಭಾರತೀಯರೇ ಆಗಿ ಹೋಗಿದ್ದಾರೆ, ಆದರೆ ನಾವು ಅವರನ್ನು ಇನ್ನೂ ಒಪ್ಪಿಕೊಂಡಂತೆ ಕಾಣುತ್ತಿಲ್ಲ. ನಮ್ಮ ಅಭಿಪ್ರಾಯಗಳು ಬದಲಾಗಬೇಕಿದೆ. ಸಿದ್ದಿಗಳ ಅಭಿವೃದ್ಧಿ ಆಗಬೇಕಿದೆ.